ಹಲವು ಜನರಿಗೆ ಜಮೀನು ಮಾರಬೇಕು ಕೊಟ್ಬಿಡ್ಬೇಕು ಅಂತ ಇಂಟ್ರೆಸ್ಟ್ ಇರೋದು ಕೂಡ ಸತ್ಯ. ಹಾಗಾಗಿ ಅವರು ಸುಮಾರು ಜನ ಪರಿಹಾರ ಕೂಡ ತಗೊಂಬಿಟ್ಟಿದ್ದಾರೆ. ಇನ್ನೊಂದೇನು ಅಂತಂದರೆ ನಾವು ಡೇ ಒನ್ನಲ್ಲಿ ಹೇಳಿದ್ದು, ಇದು ಬಿಡದಿ ಇಶ್ಯೂ ಶುರುವಾದ ದಿನಾನೇ ಹೇಳಿದ್ವಿ, ಮುಖ್ಯಮಂತ್ರಿಗಳೇ ಒಂದು ಕೆಲಸ ಮಾಡಿ, ಒಂದು ಹೈ ಪವರ್ ಕಮಿಟಿ ರಚನೆ ಮಾಡಿಬಿಡಿ, ಅದ್ರ ಮೇಲೆ ಹೊತ್ತಾಕಿ ಅವ್ರು ಕೂಡ ಶಿಫಾರಸು ಆಧಾರದ ಮೇಲೆ ಮಾಡಿ ಅಂತ ಹೇಳಿದ್ದು. ಕಡೆ ಮುಖ್ಯಮಂತ್ರಿಗಳು ಅದನ್ನು ಮಾಡಿಬಿಟ್ಟಿದ್ದಾರೆ. ಆಮೇಲೆ 2 ತಿಂಗಳು ಭಾಳ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡಿ ಇಡೀ ಎಪಿಸೋಡ್ನ ದೇವೇಗೌಡರು ಯಾವಾಗ ವಿಧಾನಸೌಧಕ್ಕೆ ಉಪವಾಸ ಕೂತ್ಕೋತೀನಿ ಅಂತ ಹೇಳಿದ್ರು, ಮುಖ್ಯಮಂತ್ರಿಗಳು ಅಲರ್ಟ್ ಆದ್ಲು, 2ನೇ ದಿನ ಪ್ರೆಸ್ ಮೀಟ್ ಮಾಡಿದ್ರು, ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಆಯ್ತು 2 ತಿಂಗಳು ನಾವೇನು ಮಾಡೋಕ್ಕೆ ಹೋಗಲ್ಲ, ನೋಡ ನಿಮ್ಮ ಏನೋ ಒಪಿನಿಯನ್ ತಗೊಂಡೇ ಮಾಡ್ತೀವಿ ಅಂತ. ಒಬ್ಬೊಬ್ಬರು ಯಾರ್ಯಾರು ನೋಟಿಫಿಕೇಶನ್ ಮಾಡಿದಾರಲ್ಲ ಆ ಭಾಗದಲ್ಲಿ ಯಾರ್ಯಾರು ರೈತರು ಇದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕಳಿಸ್ತಾರೆ, ನಿಮ್ದು ಏನಾರು ಇದ್ರೆ ಬಂದು ಹೇಳಿ ಅಂತ. ಬಂದವ್ರು ಹೇಳಬೇಕು, ಅಲ್ಲೋಗಿ ಬೀದಿಯಲ್ಲಿ ನಿಂತು ಕಿರ್ಚೋದಲ್ಲ. ಯಾರೋ ಒಬ್ಬ ಚಪ್ಪಲಿ ಹಿಡ್ಕೊಳ್ಳೋದು, ಇನ್ನೊಬ್ಬ ಏನೋ ಪರ್ಕೆ ಹಿಡ್ಕೊಳ್ಳೋದು, ಇನ್ನೊಬ್ಬ ಕಿರ್ಚೋದು, ಅದೆಲ್ಲ ಇಲ್ಲ. ಒಂದ್ಸತಿ ನೋಟಿಫಿಕೇಶನ್ ಮಾಡ್ತಾರೆ, ಬಂದು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ ಏನು ಬೇಕು ಅಂತ. ಬೇಡ ಅಂದ್ರೆ ಅವ್ನ ಜಮೀನು ನೋಡ್ತಾರೆ, ಏನು ಮಾಡ್ಬೇಕು ಇವನಿಗೆ ಅಂತ ಮಾಡಿ ಮುಗಿಸ್ತಾರೆ ಅಷ್ಟೇ. ಹಾಗಾಗಿ ಯೋಜನೆ ನಿಲ್ಲುವ ಪ್ರಶ್ನೆನೇ ಇಲ್ಲ. ಇವರು ಒಳ್ಳೆ ಜಾಣತನದ ನಡೆನ ಅನುಸರಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾಗಿ ರೈತರು ಒಂದಷ್ಟು ಜನ ಶುರು ಮಾಡಿದಾರಂತೆ, ಅವ್ರವ್ರ ದುಡ್ಡು ಇಸ್ಕೊಳ್ಳೋಕೆ ರೆಡಿ ಆಗ್ತಾ ಇದ್ದಾರಂತೆ. ಹಾಗಾಗಿ ಪ್ರಾಜೆಕ್ಟ್ ನಿಲ್ಲುವ ಲಕ್ಷಣ ಅಂತೂ ನನಗಂತೂ ಕಾಣ್ತಾ ಇಲ್ಲ ಸರ್. ನಿಮ್ಗೇನು ಕಾಣ್ತಿದ್ದು ನನಗೆ ಗೊತ್ತಿಲ್ಲ. ಅಲ್ಲ, ಅದು ಆದರೂ ಸಹಿತ ಒಂದಿಷ್ಟು ಕಷ್ಟ ಇದೆ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ತಿಕ್ಕಾಟಗಳು ಏನಿದಾವಲ್ಲ ಮತ್ತು ಆರೋಪಗಳು ಏನು ಬಂದಿದ್ದಾವೆ, ಇದು ಗೋವಾ ಮತ್ತು ಪಂಜಾಬ್ ಎಲೆಕ್ಷನ್ಗೆ ದುಡ್ಡು ಸಂಗ್ರಹಣೆಗಾಗಿದ್ದು ಅಂತ ಹೇಳ್ತಕ್ಕಂಥ ಒಂದು ಪೊಲಿಟಿಕಲ್ ಒಂದು ಆಗಿರ್ತಕ್ಕಂಥ ರಾಜಕೀಯ ಆರೋಪಗಳು, ಇವನ್ನ ಸುಮ್ಮನೆ ತಳ್ಳಿ ಹಾಕ್ಲಿಕ್ಕೂ ಆಗಲ್ಲ.